ಬಹುಮುಖಿ. ಹಾಯ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಡಾಕ್ಟರ್ ನಿಜಾಮುದ್ದೀನ್. ನನ್ನ ಕಳೆದ ಸೆಷನ್ ನಂಬರ್ 34ಅಲ್ಲಿ ದಿ ಪ್ರೋಸೆಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್ ಅನ್ನುವಂತಹ ಟಾಪಿಕ್ನ ಅಡಿಯಲ್ಲಿ ಕ್ರೆಡಿಟ್ ಕ್ರಿಯೇಷನ್ ವಾಸ್ತವವಾಗಿ ಏನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಕ್ರೆಡಿಟ್ ಕ್ರಿಯೇಷನ್ ಅನ್ನುವಂಥದ್ದು ಸರಳ ಭಾಷೆಯಲ್ಲಿ ನಾವು ಹೇಳುವುದಾದರೆ ಬ್ಯಾಂಕ್ ಸಂಸ್ಥೆಗಳು ಅಥವಾ ವಾಣಿಜ್ಯ ಬ್ಯಾಂಕ್ಗಳು ಸಾಲವನ್ನು ನೀಡುವುದರ ಮೂಲಕ ಅಥವಾ ಮುಂಗಡದ ಸೌಲಭ್ಯವನ್ನು ನೀಡುವುದರ ಮೂಲಕ ಆರ್ಥಿಕತೆಯಲ್ಲಿ ಸೃಷ್ಟಿ ಮಾಡಿರುವಂತಹ ಹಣದ ಪೂರೈಕೆ ಅಥವಾ ಹಣದ ಪ್ರಮಾಣ ಅಂತ ಹೇಳ್ತೇವೆ. ವಾಣಿಜ್ಯ ಬ್ಯಾಂಕ್ಗಳಿಂದ ಸಾರ್ವಜನಿಕರಿಗೆ ಹಣ ವರ್ಗಾವಣೆ ಆದಾಗ ಅದನ್ನು ನಾವು ಪತ್ತಿನ ನಿರ್ಮಾಣ ಅನ್ನುವಂತಹ ಹೆಸರಿನಿಂದ ನಾವು ಕರಿತೇವೆ. ಆ ಪತ್ತಿನ ನಿರ್ಮಾಣ ಅನ್ನುವಂತಹ ಈ ಒಂದು ಪ್ರಕ್ರಿಯೆಯಿಂದಾಗಿ ವಾಣಿಜ್ಯ ಬ್ಯಾಂಕುಗಳು ಒಂದು ಆರ್ಥಿಕತೆಯಲ್ಲಿ ಇರುವಂತಹ ಒಟ್ಟು ಪೂರೈಕೆಯ ಒಟ್ಟು ಹಣಕಾಸಿನ ಪೂರೈಕೆಯಲ್ಲಿ ನೆಟ್ ಅಡಿಷನ್ ಅನ್ನ ಅಂದರೆ ನಿವ್ವಳ ಸೇರ್ಪಡೆಯನ್ನು ತಾವು ಕೂಡ ಮಾಡಲಿಕ್ಕೆ ಕಾರಣಕರ್ತರಾಗ್ತಾರೆ. ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವಂತಹ ಅಥವಾ ವಾಣಿಜ್ಯ ಬ್ಯಾಂಕುಗಳು ನೀಡುವಂತಹ ಸಾಲದ ಸೌಲಭ್ಯ, ಮುಂಗಡದ ಸೌಲಭ್ಯ, ಓಡಿ ಸೌಲಭ್ಯ, ಕ್ಯಾಶ್ ಕ್ರೆಡಿಟ್ನ ಸೌಲಭ್ಯ, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಥವಾ ಹುಂಡಿಗಳನ್ನು ಒಟ್ಟಾಯಿಸುವುದರ ಮೂಲಕ ಕೊಟ್ಟಂತಹ ಹಣಕಾಸು ಆ ಆರ್ಥಿಕತೆಯಲ್ಲಿ ಹಣದ ಪ್ರಮಾಣದಲ್ಲಿ ಹೆಚ್ಚಳವನ್ನು ಉಂಟು ಮಾಡುತ್ತದೆ. ಅದನ್ನೇ ನಾವು ಪತ್ತಿನ ನಿರ್ಮಾಣ ಅಂತ ಕರಿತೇವೆ. ಇವತ್ತಿನ ನನ್ನ ಸೆಷನ್ 35ರಲ್ಲಿ ಮಲ್ಟಿಪಲ್ ಎಕ್ಸ್ಪ್ಯಾನ್ಷನ್ ಆಫ್ ಡಿರೈವೇಟಿವ್ ಡೆಪಾಸಿಟ್ ಆರ್ ದ ಪ್ರೋಸೆಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್ ಅನ್ನು ನಾನು ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ವಾಸ್ತವವಾಗಿ ನಾನು ಈಗಾಗಲೇ ಚರ್ಚೆ ಮಾಡಿರುವಂತೆ ದ ಕ್ರಿಯೇಷನ್ ಆಫ್ ಪ್ರೈಮರಿ ಡಿಪಾಸಿಟ್ ಮೇಕ್ಸ್ no net addition to the total stock of money, but the creation of an active or derivative deposit does result in a net increase in the total supply of money in the economy. The granting of loan by the bank leads to the creation of money. ಸೊ ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕುಗಳು ಪ್ರಾಥಮಿಕ ಠೇವಣಿಗಳಲ್ಲಿ ಅಥವಾ ಪ್ರಾಥಮಿಕ ಠೇವಣಿ ಖಾತೆಗಳನ್ನು ಏನು ತೆರೆದಿರ್ತಾರಲ್ವ, ಆ ಪ್ರಾಥಮಿಕ ಠೇವಣಿ ಖಾತೆಗಳನ್ನು ತೆರೆಯುವುದರ ಮೂಲಕ ಪತ್ತಿನ ನಿರ್ಮಾಣ ಪ್ರಕ್ರಿಯೆ ಉಂಟಾಗೋದಿಲ್ಲ. ಹಾಗಾದರೆ ಪತ್ತಿನ ನಿರ್ಮಾಣ ಪ್ರಕ್ರಿಯೆ ಉಂಟಾಗೋದು ಯಾವ ಖಾತೆಗಳ ಮೂಲಕ ಅಂತಂದರೆ ಅದು ಕ್ರಿಯಾಶೀಲ ಠೇವಣಿ ಖಾತೆ ಅಥವಾ ನಾವು ಉದ್ಭವಿಸಿದ ಠೇವಣಿಗಳು ಅಂತ ಏನು ಕರೆದಿದ್ದೀವಿ ಅಥವಾ ಅವತರಿಸಿದ ಠೇವಣಿಗಳ ಖಾತೆ ಅಂತ ನಾವೇನು ಕರೆದಿದ್ದೀವಿ, ಆ ಡಿರೈವೇಟಿವ್ ಡಿಪಾಸಿಟ್ ಅಕೌಂಟ್ಗಳ ಮೂಲಕ ಪತ್ತಿನ ನಿರ್ಮಾಣ ಪ್ರಕ್ರಿಯೆ ಅನ್ನುವಂಥದ್ದು ಜರುಗುತ್ತೆ ಅಥವಾ ಕ್ರೆಡಿಟ್ ಕ್ರಿಯೇಷನ್ ಅನ್ನುವಂಥದ್ದು ಜರುಗುತ್ತೆ. ಸೊ ಮಲ್ಟಿಪಲ್ ಎಕ್ಸ್ಪ್ಯಾನ್ಷನ್ ಆಫ್ ಡಿರೈವೇಟಿವ್ ಡೆಪಾಸಿಟ್ ಅನ್ನುವಂತಹ ಹೆಸರನ್ನು ನಾವಿಲ್ಲಿ ಕೊಟ್ಟಿದ್ದೇವೆ. ಮಲ್ಟಿಪಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳಿದಾಗ ನಾವೇನು, ಈ ಅವತರಿಸಿದ ಠೇವಣಿ ಖಾತೆಗಳ ಗುಣಕ ಅನ್ನುವ ಅರ್ಥದಲ್ಲಿ ಮಲ್ಟಿಪಲ್ ಎಕ್ಸ್ಪ್ಯಾನ್ಷನ್ ಆಫ್ ಡಿರೈವೇಟಿವ್ ಡೆಪಾಸಿಟ್ಸ್ ಅಂತ ಹೇಳಿದಾಗ ಕನ್ನಡಕ್ಕೆ ನಾವು ಭಾಷಾಂತರಿಸುವುದಾದರೆ ಈ ಉದ್ಭವಿಸಿದ ಠೇವಣಿಗಳ ಅಥವಾ ಅವತರಿಸಿದ ಠೇವಣಿಗಳ ಗುಣಕ, ಇದನ್ನೇ ನಾವು ಸುಲಭದ ಭಾಷೆಯಲ್ಲಿ ಪತ್ತಿನ ನಿರ್ಮಾಣ ಅಂತ ಕರಿತೇವೆ. ಯಾಕೆಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ಕೊಟ್ಟಾಗ ಮಾತ್ರ, ಸಾಲವನ್ನು ಸ್ಯಾಂಕ್ಷನ್ ಮಾಡಿದಾಗ ಆ ಸಾಲ ತೆಗೆದುಕೊಂಡಿರುವಂತಹ ವ್ಯಕ್ತಿಯ ಹೆಸರಿನಲ್ಲಿ ತೆರೆಯುವಂತಹ ಖಾತೆ ಇದಾಗಿರ್ತದೆ. ಹಾಗಾಗಿ ನಾವಿದನ್ನು ಏನಂತ ಕರಿತಾ ಇದ್ದೀವಿ, ಆಕ್ಟಿವ್ ಅಕೌಂಟ್ ಅಂತ ಕರಿತಾ ಇದ್ದೀವಿ. ಈ ಒಂದು ಸಾಲ ಕೊಟ್ಟಂತಹ ಹಣ ಮೂಲಭೂತವಾಗಿ ಪ್ರಾಥಮಿಕ ಠೇವಣಿ ಖಾತೆಗಳಿಂದ ಬಂದಿರೋದಾಗಿರೋದ್ರಿಂದ ನಾವಿದನ್ನು ಉದ್ಭವಿಸಿದ ಠೇವಣಿ ಖಾತೆ ಅಥವಾ ಅವತರಿಸಿದ ಠೇವಣಿ ಖಾತೆ ಅಂತ ನಾವಿಲ್ಲಿ ಕರಿತಾ ಇದ್ದೇವೆ. ಈ ಒಂದು ಕ್ರೆಡಿಟ್ ಕ್ರಿಯೇಷನ್ ಪ್ರೊಸೆಸನ್ನು ನಾವು ತುಂಬ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗಿ ಒಂದು 3-4 ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟ್ ಅನ್ನು ಅಥವಾ ಆಸ್ತಿ ಋಣಭಾರ ಪಟ್ಟಿಯನ್ನು ಅಥವಾ ಲೇಣಿ ದೇಣಿ ಪಟ್ಟಿಯನ್ನು ನಾವು ಬಳಸಿಕೊಳ್ಳುವುದರ ಮೂಲಕ ಕ್ರೆಡಿಟ್ ಕ್ರಿಯೇಷನ್ ಪ್ರಕ್ರಿಯೆ ಅಥವಾ ಪತ್ತಿನ ನಿರ್ಮಾಣ ಪ್ರಕ್ರಿಯೆ ಯಾವ ರೀತಿ ಉಂಟಾಗ್ತದೆ ಅನ್ನೋದನ್ನು ನಾವು ಚರ್ಚೆಯನ್ನು ಮಾಡಬಹುದು. ಈ ಪ್ರಶ್ನೆಯನ್ನು 15 ಮಾರ್ಕಿಗೆ ಕೇಳಿದಾಗ ಖಂಡಿತವಾಗಿ ಈ ಬ್ಯಾಲೆನ್ಸ್ ಶೀಟ್ಗಳನ್ನು ಬಳಸಿಕೊಳ್ಳುವುದರ ಮೂಲಕ ಈ ಬ್ಯಾಲೆನ್ಸ್ ಶೀಟ್, ಇಮ್ಯಾಜಿನರಿ ಬ್ಯಾಲೆನ್ಸ್ ಶೀಟ್, ಅಫ್ಕೋರ್ಸ್ ಇದೊಂದು ಕಾಲ್ಪನಿಕ ಬ್ಯಾಲೆನ್ಸ್ ಶೀಟ್ಗಳಾಗಿದ್ದು, ಈ ಕಾಲ್ಪನಿಕ ಬ್ಯಾಲೆನ್ಸ್ ಶೀಟ್ಗಳ ಮೂಲಕ ವಾಣಿಜ್ಯ ಬ್ಯಾಂಕುಗಳು ಆರ್ಥಿಕತೆಯಲ್ಲಿ ಯಾವ ರೀತಿ ಪತ್ತಿನ ನಿರ್ಮಾಣ ಪ್ರಕ್ರಿಯೆಯನ್ನು ಮಾಡ್ತಾರೆ ಅನ್ನೋದನ್ನು ನಾವು ಸುಲಭವಾಗಿ ಅರ್ಥವನ್ನು ಮಾಡ್ಕೋಬಹುದು. ನಮ್ಮ ಎಲ್ಲ ಚರ್ಚೆಯಲ್ಲಿ
ಆಧಾರಿತವಾಗಿರೋದು ಕೆಲವೊಂದು ಮೂಲಭೂತ ಕಲ್ಪನೆಗಳ ಮೇಲೆ. ಏನು? ಪ್ರತಿಯೊಂದು ಹಣಕಾಸಿನ ವಹಿವಾಟು ಅನ್ನುವಂಥದ್ದು ಬ್ಯಾಂಕ್ಗಳ ಮೂಲಕನೇ ನಡೆಯುತ್ತೆ. ನಗದು ವ್ಯವಹಾರಗಳಿಗೆ ಅಷ್ಟೊಂದು ಅಲ್ಲಿ ಅವಕಾಶ ಇರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಚೆಕ್ಗಳ ಮೂಲಕನೇ ವ್ಯವಹಾರ ಮಾಡ್ತಾನೆ ಅನ್ನುವಂತಹ ಕಲ್ಪನೆ ಆಧಾರದ ಮೇಲೆ ನಾವು ಈ ಪತ್ತಿನ ನಿರ್ಮಾಣ ಪ್ರಕ್ರಿಯೆಯನ್ನು ನಾವು ಅರ್ಥವನ್ನ ಮಾಡ್ಕೋಬಹುದು. ಲೆಟ್ ಅಸ್ ಸಪೋಸ್ the CRR observed by the commercial bank is 10%. Let us also suppose that a person deposit rupees 2000 in the Canara Bank. The balance sheet of the bank will be as follows. So ನಾವೀಗ ಕೆನರಾ ಬ್ಯಾಂಕಿನ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ತೆಗೆದುಕೊಂಡಿದ್ದೇವೆ. ಒಬ್ಬ ಅನಾಮಧೇಯ ವ್ಯಕ್ತಿ ₹2000 ತನ್ನ ಕೆನರಾ ಬ್ಯಾಂಕಿನಲ್ಲಿ ಆತ ಠೇವಣಿಯನ್ನ ಇಡ್ಲಿಕ್ಕೆ ಇಚ್ಛೆ ಪಟ್ಟಾಗ, ನಾವೀಗಾಗಲೇ ಚರ್ಚೆ ಮಾಡಿದ್ದೀವಿ, ನಮ್ಮ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಮಾಡಲಿಕ್ಕೆ ಬಯಸಿದಾಗ ನಾವು ತೆರೆಯುವಂತಹ ಖಾತೆ ಪ್ರಾಥಮಿಕ ಠೇವಣಿ ಅಥವಾ ಪ್ರಾಥಮಿಕ ಠೇವಣಿ ಖಾತೆ. ಇಲ್ಲಿ ಕೆನರಾ ಬ್ಯಾಂಕಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ₹2000 ಆತ ಪ್ರೈಮರಿ ಅಕೌಂಟಲ್ಲಿ ಡೆಪಾಸಿಟನ್ನು ಮಾಡಿದ್ದಾನೆ. ಪ್ರೈಮರಿ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿದಾಗ ನಾವು ಬ್ಯಾಲೆನ್ಸ್ ಶೀಟನ್ನು ನಾವು ನೋಡ್ತೇವೆ. ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ? ಈ ಆಸ್ತಿ ಮತ್ತು ಋಣಭಾರ ಪಟ್ಟಿಯಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಹೊಣೆಗಾರಿಕೆ ತೆಗೆದುಕೊಂಡಿದ್ದೇವೆ. ಹೊಣೆಗಾರಿಕೆಯಲ್ಲಿ ಏನಿದೆ? ಪ್ರೈಮರಿ ಡಿಪಾಸಿಟ್ ₹2000 ಅಂತ ಮೆನ್ಷನ್ ಮಾಡಿದ್ದೀವಿ. ಅಂತಂದ್ರೇನು? ಪ್ರಾಥಮಿಕ ಠೇವಣಿ ಎಷ್ಟು ಸ್ವೀಕಾರ ಮಾಡಿರೋದು ಕೆನರಾ ಬ್ಯಾಂಕ್? ಆ ಅನಾಮಧೇಯ ವ್ಯಕ್ತಿಯಿಂದ ₹2000 ಸಿಂಪಲ್ ಫಿಗರ್ ಅನ್ನು ನಾವು ತೆಗೆದುಕೊಂಡಿದ್ದೇವೆ ನಾವು ಫಾರ್ ದಿ ಸೇಕ್ ಆಫ್ ಈಸಿ ದಿ ಅಂಡರ್ಸ್ಟ್ಯಾಂಡಿಂಗ್. ₹2000 ಕೆನರಾ ಬ್ಯಾಂಕು ಒಬ್ಬ ಅನಾಮಧೇಯ ವ್ಯಕ್ತಿಯಿಂದ ಸ್ವೀಕಾರ ಮಾಡಿದೆ ಅಂತಂದ್ರೆ ಅದು ಹೊಣೆಗಾರಿಕೆ ಪಟ್ಟಿಯಲ್ಲಿ ನಾವು ಸೇರಿಸ್ಕೊಳ್ತೇವೆ, ಹೌದಲ್ವಾ? ಮೂಲಭೂತವಾಗಿ ಹಣ ಮತ್ತೆ ಯಾರಿಗೆ ಸೇರಬೇಕದು? ಆ ಅನಾಮಧೇಯ ವ್ಯಕ್ತಿಗೆ ಕೆನರಾ ಬ್ಯಾಂಕ್ ಮರುಪಾವತಿಯನ್ನು ಮಾಡಬೇಕಾಗ್ತದೆ. ಈ ಒಂದು ಹಂತದಲ್ಲಿ ಬ್ಯಾಲೆನ್ಸ್ ಶೀಟನ್ನು ನಾವು ನೋಡಿದಾಗ ಹೊಣೆಗಾರಿಕೆ ಪಟ್ಟಿಯಲ್ಲಿ ₹2000 ನಾವು ಮೆನ್ಷನ್ ಅನ್ನು ಮಾಡಿದ್ದೀವಿ, ಪ್ರಾಥಮಿಕ ಠೇವಣಿ ಅಂತ ಹೇಳಿದ್ದೇವೆ. ಈಗ ಈ ಠೇವಣಿಯ ಮೇಲೆ ವಾಣಿಜ್ಯ ಬ್ಯಾಂಕು ಆ ಅನಾಮಧೇಯ ವ್ಯಕ್ತಿಗೆ ಒಂದಿಷ್ಟು ಬಡ್ಡಿಯನ್ನು ನೀಡ್ತದೆ ಅಂತ ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಜೊತೆಗೆ ವಾಣಿಜ್ಯ ಬ್ಯಾಂಕ್ಗಳ ಉದ್ದೇಶ ಏನು? ಲಾಭ ಮಾಡೋದು. ಲಾಭ ಮಾಡಲಿಕ್ಕಾಗಿ ವಾಣಿಜ್ಯ ಬ್ಯಾಂಕ್ ಏನು ಮಾಡಬೇಕಾಗ್ತದೆ? ಈ ₹2000 ಏನು ರಿಸೀವ್ ಮಾಡ್ಕೊಂಡಿದೆಯಲ್ಲ ಅದರಲ್ಲಿ ಒಂದಿಷ್ಟು ರಿಸರ್ವ್ ಕ್ಯಾಶ್ ಅನ್ನ, ಅಂದರೆ ಕ್ಯಾಶ್ ರಿಸರ್ವ್ ಅನ್ನ ಮಾಡ್ಕೋಬೇಕಾಗ್ತದೆ. ಅದನ್ನ ಫಾರ್ ಎಕ್ಸಾಂಪಲ್ 10% ಅಂತ ಹೇಳಿದ್ದೇವೆ. 10% CRR ಅನ್ನ ವಾಣಿಜ್ಯ ಬ್ಯಾಂಕ್ಗಳು ಮೇಂಟೈನ್ ಮಾಡ್ತವೆ. ಉಳಿಕೆ ಹಣ ₹1800 ಏನು ಹಣ ಉಳಿಯುತ್ತಲ್ವಾ ಆ ಹಣವನ್ನು ವಾಣಿಜ್ಯ ಬ್ಯಾಂಕು ಸಾಲವನ್ನು ನೀಡಲಿಕ್ಕಾಗಿ ಬಳಸ್ಕೊಳ್ತದೆ. ಈಗ ಪ್ರಶ್ನೆ ಉದ್ಭವ ಆಗುತ್ತೆ ವಿದ್ಯಾರ್ಥಿಗಳಲ್ಲಿ, ಈ 10% ಯಾಕೆ ಸರ್ ಅವರು ಮೇಂಟೈನ್ ಮಾಡ್ಕೋಬೇಕು? ₹2000 ಕೊಟ್ಟರೆ ಲಾಭ ಜಾಸ್ತಿ ಬರುತ್ತಲ್ವ ಅವರಿಗೆ ಅಂತಂದರೆ ಖಂಡಿತವಾಗಿ ಇಲ್ಲ. ಇಲ್ಲಿ ಠೇವಣಿದಾರರು ತಾವು ಠೇವಣಿ ಇಟ್ಟಂತಹ ಹಣವನ್ನು ಯಾವುದೇ ಸಂದರ್ಭದಲ್ಲಿ ಹಿಂಪಡೆಯಲಿಕ್ಕೆ ಅವರು ಮುಂದೆ ಬರಬಹುದು. ಅಂತಹ ಸಂದರ್ಭದಲ್ಲಿ ಅವರಿಗೆ ಪಾವತಿಯನ್ನು ಮತ್ತೆ ಮರುಪಾವತಿಯನ್ನು ಮಾಡಲಿಕ್ಕಾಗಿ ವಾಣಿಜ್ಯ ಬ್ಯಾಂಕ್ಗಳು ಒಂದಿಷ್ಟು ರಿಸರ್ವ್ ಅನ್ನ, ಕ್ಯಾಶ್ ಅನ್ನ ರಿಸರ್ವ್ ಮಾಡ್ಕೊಂಡಿರ್ತಾರೆ ಅಥವಾ ಒಂದಿಷ್ಟು ನಗದನ್ನು ತಮ್ಮ ಬಳಿ ಕಾಯ್ದಿರಿಸಿಕೊಂಡಿರ್ತಾರೆ. ಅದು ರಿಸರ್ವ್ ಬ್ಯಾಂಕ್ನ ಒಂದು ಕಂಪಲ್ಷನ್ ಅಥವಾ ಒಂದು ಮ್ಯಾಂಡೇಟರಿ ಲಾನು ಕೂಡ ಹೌದು. ರಿಸರ್ವ್ ಬ್ಯಾಂಕ್ನ ಒಂದು ನಿಯಮನೂ ಕೂಡ ಹೌದು. ಇಲ್ಲಾಂತಂದ್ರೆ ಸಾರ್ವಜನಿಕರು ಬ್ಯಾಂಕ್ಗಳ ಮೇಲೆ ವಿಶ್ವಾಸವನ್ನೇ ಕಳೆದುಕೊಂಡ್ಬಿಡ್ತಾರೆ. ಹಾಗಾಗಿ ಬಂದಂತಹ ₹2000 10% ಅಂತಂದರೆ ₹200, ₹1000 10% ಅಂದರೆ ₹100, ₹2000 10% ಅಂತ ಹೇಳಿದಾಗ ₹200 ಕ್ಯಾಶ್ ಅನ್ನು ರಿಸರ್ವ್ ಮಾಡ್ಕೊಂಡ್ಬಿಟ್ಟು ಉಳಿಕೆ ಹಣ ₹1800 ಹಣ ಸಾಲವನ್ನು ಕೊಡಲಿಕ್ಕೆ ಕೆನರಾ ಬ್ಯಾಂಕ್ ಬಳಸ್ಕೊಳ್ತದೆ. ಈಗ ಲೆಟ್ ಅಸ್ ಅಸ್ಯೂಮ್ ದಟ್ ಎ ಅನ್ನುವಂತಹ ವ್ಯಕ್ತಿ ಕೆನರಾ ಬ್ಯಾಂಕಿಗೆ ಸಾಲಕ್ಕೆ ಅರ್ಜಿ ಹಾಕ್ತಾನೆ, ನನಗೆ ಒಂದಿಷ್ಟು ಸಾಲ ಕೊಡಿ ಅಂತ ಹೇಳಿ. ಈಗ ಕೆನರಾ ಬ್ಯಾಂಕ್ನ ಬಳಿ ₹1800 ಅಮೌಂಟ್ ಉಳ್ಕೊಂಡಿತ್ತಲ್ವ ಸಾಲ ಕೊಡಲಿಕ್ಕಾಗಿ. ಎ ಅನ್ನುವಂತಹ ವ್ಯಕ್ತಿಗೆ ವಾಣಿಜ್ಯ ಬ್ಯಾಂಕು ಸಾಲವನ್ನು ಸ್ಯಾಂಕ್ಷನ್ ಮಾಡಿದಾಗ ಅಲ್ಲಿ ಒಂದು ಹೊಸ ಖಾತೆ ಸೃಷ್ಟಿ ಆಗುತ್ತೆ. ಅದನ್ನೇ ನಾವು ಡಿರೈವೇಟಿವ್ ಡೆಪಾಸಿಟ್ ಅಕೌಂಟ್ ಅಂತ ನಾವು ಹಿಂದೆ ಹೇಳಿರೋದು. ವಾಣಿಜ್ಯ ಬ್ಯಾಂಕ್ ಕೊಡುವಂತಹ ಸಾಲಕ್ಕೆ ತೆರೆಯುವಂತಹ ಖಾತೆ ಡಿರೈವೇಟಿವ್ ಡೆಪಾಸಿಟ್ ಅಕೌಂಟ್ ಅಥವಾ ಅವತರಿಸಿದ ಠೇವಣಿ ಖಾತೆ. ವಾಣಿಜ್ಯ ಬ್ಯಾಂಕು ಸ್ವೀಕಾರ ಮಾಡಲಿಕ್ಕೆ, ಠೇವಣಿದಾರರಿಂದ ಸ್ವೀಕಾರ ಮಾಡಲಿಕ್ಕೆ ಓಪನ್ ಮಾಡುವಂತಹ ಖಾತೆಯನ್ನ ಪ್ರೈಮರಿ ಡಿಪಾಸಿಟ್ ಅಂತ ಕರೆದಿರೋದು. ನಾವು ಈಗ ಮಾತಾಡ್ತಾ ಇದ್ದಿದ್ದು ಕೆನರಾ ಬ್ಯಾಂಕ್ ಆ ₹1800 ಸಾಲವನ್ನು ಎ ಅನ್ನುವಂತಹ ವ್ಯಕ್ತಿಗೆ ಸಾಲವನ್ನು ಮಂಜೂರು ಮಾಡಿದಾಗ ಆ ಕೆನರಾ ಬ್ಯಾಂಕಿನ ಆಸ್ತಿ ಋಣಭಾರ ಪಟ್ಟಿ ಬದಲಾಗ್ತದೆ. ಅಂದರೆ ಪ್ರತಿ ಬ್ಯಾಂಕಿನ 2 ಬ್ಯಾಲೆನ್ಸ್ ಶೀಟ್ ನೋಡ್ತಾ ಇದ್ದೀವಿ. ಒಂದು ಸಾಲವನ್ನು ಕೊಡೋದಕ್ಕಿಂತ ಮುಂಚೆ
ಮುಂಚಿನ ಬ್ಯಾಲೆನ್ಸ್ ಶೀಟ್, ಎರಡನೇದು ಸಾಲವನ್ನು ಕೊಟ್ಟ ನಂತರದ ಬ್ಯಾಲೆನ್ಸ್ ಶೀಟ್. ಈಗ ಸಾಲ ಕೊಟ್ಟ ನಂತರದ ಬ್ಯಾಲೆನ್ಸ್ ಶೀಟ್ ಅಂತಂದ್ರೆ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಕೆನರಾ ಬ್ಯಾಂಕ್ ಅಂತ ಹೇಳಿದೀವಿ. ಇಲ್ಲೂ ಕೂಡ ಲಯಬಿಲಿಟಿ ಕಾಲಮ್ ಅಲ್ಲಿ ನಾವು ಪ್ರೈಮರಿ ಡಿಪಾಸಿಟ್ ನಾವು ಹಿಂದೆ ಏನು ಮೆನ್ಷನ್ ಮಾಡಿದ್ವಲ್ವಾ, 2,000 ರೂಪಾಯಿ, ಅದನ್ನು ನಾವು ಮೆನ್ಷನ್ ಮಾಡಿದ್ದೀವಿ. ಪ್ರಾಥಮಿಕ ಠೇವಣಿಯಲ್ಲಿ 2,000 ರೂಪಾಯಿನ ಮೆನ್ಷನ್ ಮಾಡಿದ್ದೇವೆ. ಡಿರೈವೇಟಿವ್ ಡಿಪಾಸಿಟ್ ಅಲ್ಲಿ ನಾವು 1,800 ರೂಪಾಯಿನ ಮೆನ್ಷನ್ ಮಾಡಿದ್ದೇವೆ. ಡಿರೈವೇಟಿವ್ ಡಿಪಾಸಿಟ್ ಅಂತಂದ್ರೆ ಏನದು, ಅವತರಿಸಿದ ಠೇವಣಿ ಖಾತೆ, ಸಾಲ ಕೊಟ್ಟಾಗ ಓಪನ್ ಮಾಡುವಂತಹ ಖಾತೆ. ಎಷ್ಟು ಸಾಲ ಕೊಟ್ಟಿದೆ ಈಗ ಅದು 1,800 ರೂಪಾಯಿ. ಅದನ್ನ ಲಯಬಿಲಿಟಿ ಸೈಡ್ ಅಲ್ಲಿ ಯಾಕೆ ತಗೊಂಡಿದೀವಿ ನಾವು, ಹೊಣೆಗಾರಿಕೆ ಪಟ್ಟಿಯಲ್ಲಿ ಯಾಕೆ ತಗೊಂಡಿದೀವಿ, ಸಾಲ ಕೊಟ್ಟಿರೋದಲ್ವಾ ಅಂತಂದ್ರೆ ಮೂಲಭೂತವಾಗಿ ಆ ಹಣ ಯಾರಿಗೆ ಸೇರಿರೋದು ಅಂದ್ರೆ ಆ ಅನಾಮಧೇಯ ವ್ಯಕ್ತಿಗೆನೆ ಸೇರಿರುವಂತದ್ದು. ಹಾಗಾಗಿ ನಾವು ಲಯಬಿಲಿಟಿ ಸೈಡ್ ಅಲ್ಲೂ ಕೂಡ ನಾವು ತೆಗೆದುಕೊಳ್ತೇವೆ. ಇನ್ನು ಅಸೆಟ್ ಸೈಡಿಗೆ ಬಂದಾಗ ನಾವು ಅಸೆಟ್ಸ್ ಆಸ್ತಿ ಕಾಲಮ್ ಅಲ್ಲಿ ಕ್ಯಾಶ್ ಇಷ್ಟಿತ್ತು. ಮೂಲಭೂತವಾಗಿ ಕೆನರಾ ಬ್ಯಾಂಕ್ ಅಲ್ಲಿ ಬಂದಿದ್ದು 2,000 ರೂಪಾಯಿ. 2,000 ರೂಪಾಯಿ ಕ್ಯಾಶ್ ಬಂದಿತ್ತು. 200 ರೂಪಾಯಿ ಕ್ಯಾಶ್ ಅನ್ನ ರಿಸರ್ವ್ ಮೇಂಟೈನ್ ಮಾಡಿದ್ದಾರೆ ಅವರು. ಸಾಲ ಕೊಟ್ಟಿರೋದು ಎಷ್ಟಪ್ಪ ಈಗ ಅಂತ ಹೇಳಿದ್ರೆ 1,800 ರೂಪಾಯಿ ಅಷ್ಟು ಸಾಲವನ್ನ ಕೊಟ್ಟಿದ್ದಾರೆ. ಸೊ ಕೆನರಾ ಬ್ಯಾಂಕಿನ 2 ಬ್ಯಾಲೆನ್ಸ್ ಶೀಟ್ ನೋಡಿದೀವಿ, ಸಾಲವನ್ನ ಕೊಟ್ಟ ಮುಂಚೆ, ಸಾಲವನ್ನ ಕೊಟ್ಟ ನಂತರ. ಈ ಒಂದು 1,800 ರೂಪಾಯಿ ಹಣ ಕೆನರಾ ಬ್ಯಾಂಕ್ ಎ ಅನ್ನುವಂತಹ ವ್ಯಕ್ತಿಗೆ ಸಾಲವನ್ನ ಕೊಟ್ಟಿದೆ. ಈಗ ಇನ್ ಬಿಸಿನೆಸ್ ಆಬ್ಲಿಗೇಷನ್ ಈ ಎ ಅನ್ನುವಂತಹ ವ್ಯಕ್ತಿ ತನ್ನ ಒಂದು ವ್ಯವಹಾರದ ಉದ್ದೇಶಕ್ಕೆ ಬಿ ಅನ್ನುವಂತಹ ವ್ಯಕ್ತಿಗೆ ಅಷ್ಟು ಹಣವನ್ನು ಅವನೇನು ಮಾಡ್ತಾನೆ, ಪೇಮೆಂಟ್ ಅನ್ನು ಮಾಡ್ತಾನೆ. ಯಾವುದೋ ಒಂದು ವ್ಯವಹಾರಕ್ಕೆ ಸಾಲ ಇಸ್ಕೊಂಡಿದ್ನೋ ಮೋಸ್ಟ್ಲಿ ಅವನ ಹತ್ರ, ಅಥವಾ ಏನೋ ಒಂದು ಪರ್ಚೇಸ್ ಅನ್ನು ಮಾಡಿದ್ದಾನೆ, ಬಿ ಅನ್ನೋ ವ್ಯಕ್ತಿ ಹತ್ರ ಏನೋ ಒಂದಿಷ್ಟು ಕೊಂಡ್ಕೊಂಡಿದ್ದಾನೆ. ಅದರ ಒಂದು ಕಾರಣಕ್ಕಾಗಿ 1,800 ರೂಪಾಯಿ ಹಣ ಕೆನರಾ ಬ್ಯಾಂಕಿಂದ ಸಾಲವನ್ನು ಪಡೆದುಕೊಂಡು ಆತ ಯಾರಿಗೆ ಕೊಟ್ಟಿದ್ದಾನೆ, ಆತ ಬಿ ಅನ್ನುವಂತಹ ವ್ಯಕ್ತಿಗೆ ಕೊಟ್ಟಿದ್ದಾನೆ. ಆ ಬಿ ಅನ್ನುವಂತಹ ವ್ಯಕ್ತಿ ಯಾವ ಬ್ಯಾಂಕಿನ ಅಕೌಂಟ್ ಹೋಲ್ಡರ್ ಅಂತ ಹೇಳಿದ್ರೆ ಅವನು ಯೂನಿಯನ್ ಬ್ಯಾಂಕ್ ಅನ್ನುವಂಥ ಮತ್ತೊಂದು ಬ್ಯಾಂಕ್ ಅನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಈ ಯೂನಿಯನ್ ಬ್ಯಾಂಕ್ ನಲ್ಲಿ ಬಿ ಅನ್ನುವಂತಹ ವ್ಯಕ್ತಿ ತಾನು 1,800 ರೂಪಾಯಿಯನ್ನ ಎ ವ್ಯಕ್ತಿಯಿಂದ ಏನು ಸ್ವೀಕಾರ ಮಾಡಿದನಲ್ಲ ತನ್ನ ಖಾತೆಗೆ ಜಮೆ ಮಾಡ್ತಾನೆ. ಯಾವ ಖಾತೆಗೆ ಜಮೆ ಮಾಡ್ತಾನೆ, ಅವನು ಪ್ರೈಮರಿ ಡಿಪಾಸಿಟ್ ಅಕೌಂಟಿಗೆ ಜಮೆ ಮಾಡ್ತಾನೆ. ಯಾವ ಬ್ಯಾಂಕಲ್ಲಿ, ಯೂನಿಯನ್ ಬ್ಯಾಂಕಲ್ಲಿ. ಅವನದ್ದು ಬ್ಯಾಂಕ್ ಬೇರೆ, ಈತನದ ಬ್ಯಾಂಕ್ನೇ ಬೇರೆ ಅಂತ ನಾವಿಲ್ಲಿ ಚರ್ಚೆಗೆ ತೆಗೆದುಕೊಂಡಿರೋದು. ಎ ಅನ್ನೋ ವ್ಯಕ್ತಿ ಸಾಲ ತಗೊಂಡಿರೋದು ಕೆನರಾ ಬ್ಯಾಂಕಿಂದ, ಬಿ ಅನ್ನೋ ವ್ಯಕ್ತಿ ಆ ದುಡ್ಡನ್ನು ಡೆಪಾಸಿಟ್ ಇಟ್ಟಿರೋದು ಯಾವ ಬ್ಯಾಂಕಲ್ಲಿ ಅಂದರೆ ಯೂನಿಯನ್ ಬ್ಯಾಂಕಲ್ಲಿ. ಯೂನಿಯನ್ ಬ್ಯಾಂಕಲ್ಲಿ ತನ್ನ ಖಾತೆ ಇದೆ, ತನ್ನ ಖಾತೆಗೆ ಆತ ಜಮೆ ಮಾಡಿದಾಗ ಇಲ್ಲಿ ಯೂನಿಯನ್ ಬ್ಯಾಂಕ್ನ ನಾವು ಬ್ಯಾಲೆನ್ಸ್ ಶೀಟನ್ನು ಅಥವಾ ಆಸ್ತಿ ಋಣಭಾರ ಪಟ್ಟಿಯನ್ನು ನಾವು ನೋಡಿದಾಗ ಲಯಬಿಲಿಟಿ ಸೈಡಲ್ಲಿ ಪ್ರೈಮರಿ ಡಿಪಾಸಿಟ್ ಯೂನಿಯನ್ ಬ್ಯಾಂಕ್ ರಿಸೀವ್ ಮಾಡಿಕೊಂಡಿದೆ ಬಿ ಅನ್ನೋ ವ್ಯಕ್ತಿಯಿಂದ. ಎಷ್ಟು ರಿಸೀವ್ ಮಾಡಿಕೊಂಡಿದೆ, 1,800 ರೂಪಾಯಿಯಷ್ಟು ರಿಸೀವ್ ಮಾಡಿಕೊಂಡಿದೆ. 1,800 ರೂಪಾಯಿ ರಿಸೀವ್ ಮಾಡಿಕೊಂಡಾಗ ಅದಕ್ಕೆ ಒಂದಿಷ್ಟು ಬಡ್ಡಿ ಕೊಡಬೇಕಾಗ್ತದೆ ಯಾರು, ಯೂನಿಯನ್ ಬ್ಯಾಂಕ್. ಸೊ ಇಲ್ಲಿ ಲಾಭ ಮಾಡ್ಕೋಬೇಕು ಯೂನಿಯನ್ ಬ್ಯಾಂಕ್ ಅಂತಂದ್ರೆ ಈ ಹಣವನ್ನು ಏನು ಮಾಡಬೇಕು, ಯೂನಿಯನ್ ಬ್ಯಾಂಕ್ ಈಗ ಸಾಲಕ್ಕಾಗಿ ಬಳಸ್ಕೋಬೇಕಾಗ್ತದೆ. ಹಾಗಾದ್ರೆ ಎಲ್ಲ ಹಣವನ್ನು ಸಾಲಕ್ಕಾಗಿ ಬಳಸ್ಕೋಬಹುದಾ ಅನ್ನುವಂಥ ಪ್ರಶ್ನೆ ಬಂದಾಗ ಖಂಡಿತವಾಗಿ ಇಲ್ಲ. CRR 10% ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ವಾಣಿಜ್ಯ ಬ್ಯಾಂಕ್ ಅಥವಾ ಯೂನಿಯನ್ ಬ್ಯಾಂಕ್ ತಾನು ರಿಸೀವ್ ಮಾಡಿಕೊಂಡಿರುವಂತಹ ಈ 1,800 ರೂಪಾಯಿಯಲ್ಲಿ 20% ರಿಸರ್ವ್ ಇಟ್ಕೊಳ್ತದೆ, 20% ಕ್ಯಾಶ್ ಅನ್ನಾಗಿ ಮೇಂಟೈನ್ ಮಾಡ್ಕೊಳ್ತದೆ. ಆ 20% ನಾನಿಲ್ಲಿ 180 ರೂಪಾಯಿ ಅಂತ ನಾನು ಮೆನ್ಷನ್ ಮಾಡಿದ್ದೇನೆ. 1,800 ರೂಪಾಯಿಗೆ 20% 180 ರೂಪಾಯಿ ಆಗ್ತದೆ. ಇನ್ನು ಉಳಿಕೆ ಮೊತ್ತ, ಹೆಚ್ಚುವರಿ ಮೊತ್ತ ಎಷ್ಟಿದೆ ಯೂನಿಯನ್ ಬ್ಯಾಂಕಲ್ಲಿ ಅಂತ ಹೇಳಿದಾಗ 1,620 ರೂಪಾಯಿ ಉಳ್ಕೊಳ್ತು. ಈ ಹಣ ಏನು ಮಾಡಬೇಕು ಈಗ ಯೂನಿಯನ್ ಬ್ಯಾಂಕ್ ಅಂತಂದರೆ, ಅವನಿಗೆ ಬಡ್ಡಿ ಕೊಡ್ತಾ ಇದೆಯಲ್ವಾ, ಬಿ ಅನ್ನೋ ವ್ಯಕ್ತಿಯನ್ನು ಡೆಪಾಸಿಟ್ ಮಾಡಿದ್ದಕ್ಕೆ 2,800 ರೂಪಾಯಿ ಬಡ್ಡಿ ಕೊಡ್ತಾ ಇದೆಯಲ್ವಾ. ಹಾಗಾಗಿ ತಾನು ಲಾಭ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೆ ಯೂನಿಯನ್ ಬ್ಯಾಂಕ್ ಈ ಕ್ಯಾಶನ್ನು ರಿಸರ್ವನ್ನು ಏನು ಮೇಂಟೈನ್ ಮಾಡ್ಕೊಂಡಿದೆಯಲ್ಲ 10%, ಅದನ್ನು ಕಳೆದು ಉಳಿಕೆ ಮೊತ್ತ 1,620 ರೂಪಾಯಿಯಷ್ಟು ಹಣವನ್ನು ಸಾಲವನ್ನಾಗಿ ನೀಡಲಿಕ್ಕೆ ಅದು ಸಿದ್ಧವಾಗಿದೆ. ಈಗ ಸಿ ಅನ್ನೋ ವ್ಯಕ್ತಿ ಯೂನಿಯನ್ ಬ್ಯಾಂಕಿಗೆ ಸಾಲಕ್ಕಾಗಿ ಅರ್ಜಿಯನ್ನು ಹಾಕ್ತಾನೆ. ಸ್ವಾಮಿ ನನಗೆ ಸಾಲ ಕೊಡಿ. ಏನಕ್ಕೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೃಷಿ ಸಲಕರಣೆಯನ್ನು ಪರ್ಚೇಸ್ ಮಾಡಿದ್ದಾನೆ, ಅಥವಾ ಕೃಷಿ ಫರ್ಟಿಲೈಸರನ್ನು ಪರ್ಚೇಸ್ ಮಾಡಿದ್ದಾನೆ. ಯಾವುದೋ ಒಂದು ವ್ಯವಹಾರಕ್ಕಾಗಿ ಅವನಿಗೆ ಸಾಲಕ್ಕೆ ಹಣದ ಅವಶ್ಯಕತೆ ಇದೆ. ಅವನು ಯೂನಿಯನ್ ಬ್ಯಾಂಕಿಗೆ ಸಾಲಕ್ಕಾಗಿ ಅರ್ಜಿ ಹಾಕಿದಾಗ ಯೂನಿಯನ್ ಬ್ಯಾಂಕ್ನ ಬಳಿಯಲ್ಲಿ 1,620 ರೂಪಾಯಿ ಹಣ ಇತ್ತಲ್ವ, ಎಕ್ಸೆಸ್ ಹಣ, ಆ ಹಣವನ್ನು ಸಾಲವನ್ನಾಗಿ ಸಿ ಅನ್ನುವಂತಹ ವ್ಯಕ್ತಿಗೆ ಯೂನಿಯನ್ ಬ್ಯಾಂಕ್ ಸಾಲವನ್ನು ಮಂಜೂರು ಮಾಡುತ್ತದೆ.
ಯೂನಿಯನ್ ಬ್ಯಾಂಕ್ ಸಿ ಅನ್ನುವಂತಹ ವ್ಯಕ್ತಿಗೆ ಸಾಲವನ್ನು ಮಂಜೂರು ಮಾಡಿದ ತಕ್ಷಣವೇ ಅದರ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ, ಬದಲಾವಣೆಗೊಳ್ಳುತ್ತದೆ. ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಯೂನಿಯನ್ ಬ್ಯಾಂಕ್ ಅಂತ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಈ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಮತ್ತೆ ನಾವು ಲಯಬಿಲಿಟಿ ಸೈಡನ್ನು ಮತ್ತೆ ಅಸೆಟ್ ಸೈಡನ್ನು ನಾವು ಗಮನಿಸುವುದಾದರೆ, ಲಯಬಿಲಿಟಿ ಸೈಡಲ್ಲಿ ಪ್ರೈಮರಿ ಡಿಪಾಸಿಟ್ 1800 ರೂಪಾಯಿ, ಅದು ನಾವು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನಾವು ನೋಡಿದ್ದೀವಿ. ಪ್ರೈಮರಿ ಡಿಪಾಸಿಟ್ ಎಷ್ಟಿದೆ ಇಲ್ಲಿ, 1800 ರೂಪಾಯಿ ಇದೆ. ಯಾರು ತಂದು ಕೊಟ್ಟಿರೋದು ಇದು, ಬಿ ಅನ್ನುವಂಥ ವ್ಯಕ್ತಿ ತಂದು ಡೆಪಾಸಿಟ್ ಮಾಡಿರುವಂಥದ್ದು. ಅದನ್ನು ನಾವು ಯಥಾ ಪ್ರಕಾರ ಲಯಬಿಲಿಟಿಯಲ್ಲಿ ತೆಗೆದುಕೊಳ್ತೇವೆ. ಲಯಬಿಲಿಟಿಯಲ್ಲಿ ಎಷ್ಟಿದೆ ಇಲ್ಲಿಗ, 1800 ರೂಪಾಯಿಯಷ್ಟು ಹಣ ಬಿ ವ್ಯಕ್ತಿಯಿಂದ ಅದು ಡೆಪಾಸಿಟ್ ಆಗಿರೋದ್ರಿಂದ ಲಯಬಿಲಿಟಿಯಲ್ಲಿ ಹೊಣೆಗಾರಿಕೆ ಪಟ್ಟಿಯಲ್ಲಿ ನಾವು ಯಥಾ ಪ್ರಕಾರ ತೆಗೆದುಕೊಳ್ತೇವೆ. ಇನ್ನು ಸಿ ಅನ್ನೋ ವ್ಯಕ್ತಿಗೆ ಯೂನಿಯನ್ ಬ್ಯಾಂಕ್ ಸಾಲ ಕೊಟ್ಟಿದೆಯಲ್ವಾ, ಯಾವ ಖಾತೆಯನ್ನು ಓಪನ್ ಮಾಡಿದೆ, ಡಿರೈವೇಟಿವ್ ಡಿಪಾಸಿಟ್ ಅಕೌಂಟ್ ಅನ್ನು ಓಪನ್ ಮಾಡಿರೋದು. ಆ ಡಿರೈವೇಟಿವ್ ಡಿಪಾಸಿಟ್ ಅಕೌಂಟಲ್ಲಿ ಎಷ್ಟು ಸಾಲ ಮಂಜೂರು ಮಾಡಿದೆ, 1620 ರೂಪಾಯಿಯಷ್ಟು ಮಂಜೂರು ಮಾಡಿರೋದ್ರಿಂದ ಹೊಣೆಗಾರಿಕೆ ಪಟ್ಟಿಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಹೊಣೆಗಾರಿಕೆ ಪಟ್ಟಿಯಲ್ಲಿ ಯಾಕೆ ತಗೊಂಡಿದ್ದೀವಿ ಅಂದರೆ, ಈ 1620 ರೂಪಾಯಿ ಸಾಲದ ಹಣ ಸಿಗೆ ಕೊಟ್ಟಿದ್ದರೂ ಕೂಡ, ಬ್ಯಾಂಕ್ ಕೊಟ್ಟಿದ್ದರೂ ಕೂಡ, ಮೂಲಭೂತವಾಗಿ ಸಾಲದ ಹಣ ಯಾರಿಗೆ ಸೇರಿರೋದು ಅಂತಂದರೆ ಬಿ ಅನ್ನೋ ವ್ಯಕ್ತಿಗೆ ಸೇರಿರೋದಾಗಿರೋದ್ರಿಂದ ನಾವು ಹೊಣೆಗಾರಿಕೆ ಕಾಲಮಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಇನ್ನು ಅಸೆಟ್ ಕಡೆ ನಾವು ನೋಡುವುದಾದರೆ, ಮೂಲಭೂತವಾಗಿ ಯೂನಿಯನ್ ಬ್ಯಾಂಕಿಗೆ ಎಷ್ಟು ಹಣ ಬಂದಿತ್ತು ಬಿ ಅನ್ನೋ ವ್ಯಕ್ತಿಯಿಂದ, 1800 ರೂಪಾಯಿ ಕ್ಯಾಶ್ ಬಂದಿತ್ತು ಅಲ್ವಾ. ಇನ್ನು ಲೋನ್ ಎಷ್ಟು ಸ್ಯಾಂಕ್ಷನ್ ಮಾಡಿದೆ ಕಮರ್ಷಿಯಲ್ ಬ್ಯಾಂಕ್ ಅಂದರೆ, 1620 ರೂಪಾಯಿ ಲೋನ್ ಸ್ಯಾಂಕ್ಷನ್ ಮಾಡಿದೆ. ಸೊ ಹೀಗಾಗಿ ಈ ಯೂನಿಯನ್ ಬ್ಯಾಂಕ್ 1620 ರೂಪಾಯಿ ಕೊಟ್ಟಿರುವಂಥದ್ದು ಅದು ಸಾಲ ಬ್ಯಾಂಕ್ ಕೊಟ್ಟಿರೋದ್ರಾಗಿರೋದ್ರಿಂದ ನಾವು ಅಸೆಟ್ ಸೈಡಲ್ಲಿ ಅಥವಾ ಆಸ್ತಿ ಭಾಗದಲ್ಲಿ ನಾವು ಇದನ್ನ ತೆಗೆದುಕೊಂಡಿದ್ದೇವೆ. ಈಗ ಮುಂದುವರೆದು ಈ ಸಿ ಅನ್ನುವಂತಹ ವ್ಯಕ್ತಿ ತಾನು ತನ್ನ ವ್ಯವಹಾರದ ಒಂದು ವಹಿವಾಟಿನಲ್ಲಿ ತಾನು ತೆಗೆದುಕೊಂಡಂತಹ ಸಾಲದ ಹಣವನ್ನು ಅವನು ಈ ಡಿ ಅನ್ನುವಂತಹ ವ್ಯಕ್ತಿಗೆ ಅವನು 1620 ರೂಪಾಯಿ ಪೇಮೆಂಟನ್ನು ಮಾಡಿಬಿಡ್ತಾನೆ. ಯಾವುದೋ ಒಂದು ಪರ್ಚೇಸ್ ಮಾಡಿದ್ದಾನೆ, ಯಾವುದೋ ಒಂದು ಬಿಸ್ನೆಸ್ ಆಬ್ಲಿಗೇಷನಲ್ಲಿ ಅವನು ಯಾರಿಗೆ ಪೇಮೆಂಟ್ ಮಾಡಿದ್ದಾನೆ, ಸಿ ಅನ್ನೋ ವ್ಯಕ್ತಿ ಸಾಲ ತಗೊಂಡಿರುವಂಥ ಹಣವನ್ನು ಡಿ ಅನ್ನೋ ವ್ಯಕ್ತಿಗೆ ಪೇಮೆಂಟನ್ನು ಮಾಡಿದ್ದಾನೆ ಅನ್ನುವುದಾದರೆ, ಈ ಡಿ ಅನ್ನೋ ವ್ಯಕ್ತಿ ಅವನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಖಾತೆಯನ್ನು ಹೊಂದಿರುವಂತಹ ವ್ಯಕ್ತಿ. ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇವನ ಅಕೌಂಟನ್ನು ಹೊಂದಿರೋದ್ರಿಂದ ಸಿ ವ್ಯಕ್ತಿಯಿಂದ ರಿಸೀವ್ ಮಾಡಿಕೊಂಡಿರುವಂತಹ 1620 ರೂಪಾಯಿ ಹಣವನ್ನು ತನ್ನ ಖಾತೆಗೆ ಜಮೆ ಮಾಡ್ತಾನೆ. ಅವನು ತನ್ನ ಖಾತೆಗೆ ಡೆಪಾಸಿಟ್ ಮಾಡ್ತಾನೆ. ಯಾವ ಖಾತೆಯಲ್ಲಿ ಡೆಪಾಸಿಟ್ ಮಾಡಬೇಕು ಅವನು ಡೆಪಾಸಿಟ್ ಮಾಡಬೇಕಾಗಿರೋದು ಪ್ರಾಥಮಿಕ ಠೇವಣಿ ಖಾತೆಯಲ್ಲಿ. ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ನಾವು ನೋಡೋದಾದರೆ, ಆಸ್ತಿ ಋಣ ಭಾರ ಪಟ್ಟಿಯನ್ನು ನಾವು ನೋಡೋದಾದರೆ, ಈ ಲಯಬಿಲಿಟಿಯಲ್ಲಿ ನಾವು ತಗೊಂಡಿದ್ದೀವಿ, ಹೊಣೆಗಾರಿಕೆ ಕಾಲಮಲ್ಲಿ ನಾವು ತಗೊಂಡಿದ್ದೇವೆ. ಪ್ರಾಥಮಿಕ ಠೇವಣಿ ಎಷ್ಟು ರಿಸೀವ್ ಮಾಡಿಕೊಂಡಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಡಿ ಅನ್ನೋ ವ್ಯಕ್ತಿಯಿಂದ, 1620 ರೂಪಾಯಿಯಷ್ಟು ರಿಸೀವ್ ಮಾಡಿಕೊಂಡಿದೆ. ಇನ್ನು ಅಸೆಟ್ ಕಾಲಮಲ್ಲಿ ನಾವು ನೋಡೋದಾದರೆ ಕ್ಯಾಶ್ ಎಷ್ಟು ಬಂತು ಎಸ್ ಬಿ ಐಗೆ, 1620 ರೂಪಾಯಿ. ಈಗ ಆ ಹಣವನ್ನು ಸಾಲಕ್ಕಾಗಿ ಬಳಸ್ಕೋಬೇಕು ತಾನೆ ಎಸ್ ಬಿ ಐ. ಯಾಕಂದರೆ ಬ್ಯಾಂಕ್ಗಳ ಉದ್ದೇಶ ಏನು, ಠೇವಣಿಗಳನ್ನು ಸ್ವೀಕಾರ ಮಾಡಿ ಸಾರ್ವಜನಿಕರಿಗೆ ಸಾಲವನ್ನು ಕೊಡೋದ್ರ ಮೂಲಕ ಲಾಭ ಮಾಡಿಕೊಳ್ತವೆ, ಹೌದಲ್ವಾ. ಈಗ ಎಸ್ ಬಿ ಐ ಎಷ್ಟು ಸಾಲವನ್ನಾಗಿ ಕೊಡಬಹುದು ಅಂತಂದರೆ, ಆ 10% ರಿಸರ್ವ್ ಮಾಡಿ, 10% ಅಂದರೆ ಎಷ್ಟಾಗುತ್ತೆ, ಅದು 162 ರೂಪಾಯಿ ಆಗುತ್ತೆ. 1620 ರೂಪಾಯಿಗೆ 10% ಅಂತ ಹೇಳಿದಾಗ ನಾವು 162 ರೂಪಾಯಿಯಷ್ಟು ಅವರು ಕ್ಯಾಶನ್ನು ರಿಸರ್ವ್ ಮಾಡ್ಕೋಬೇಕಾಗ್ತದೆ ತಮ್ಮ ಬಳಿಯಲ್ಲಿ. ಉಳಿಕೆ ಹಣ ಎಷ್ಟಪ್ಪ ಅಂತಂದರೆ 1458 ರೂಪಾಯಿಯಷ್ಟು ಎಸ್ ಬಿ ಐ ಸಾಲ ಕೊಡಲಿಕ್ಕೆ ಬಳಸ್ಕೋಬಹುದು. ಎಸ್ ಬಿ ಐ ಎಷ್ಟು ಬಳಸ್ಕೋಬಹುದು ಸಾಲ ಕೊಡಲಿಕ್ಕೆ, 1620 ರೂಪಾಯಿಯಲ್ಲಿ 1458%. ಸಿ ಆರ್ ಆರ್ ಎಷ್ಟು ಅಂತ ಹೇಳಿದ್ವಿ ನಾವಿಲ್ಲಿ, 10% ಅಂತ ಹೇಳಿದ್ವಿ. 10% ಉಳಿಸ್ಕೊಂಡ್ಬಿಟ್ಟು 90% ಅವರು ಸಾಲವನ್ನು ಕೊಡಲಿಕ್ಕಾಗಿ ಬಳಸ್ಕೊಳ್ತದೆ. ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಹಣವನ್ನು ಸಾಲವನ್ನಾಗಿ ಕೊಟ್ಟಾಗ ಅದಕ್ಕೆ ಲಾಭ ಆಗೋದು. ಈಗ ಇ ಅನ್ನೋ ವ್ಯಕ್ತಿ, ನಾವು ಇದುವರೆಗೆ ಎ ಬಿ ಸಿ ಡಿ ಇವರಿಗೆ ಚರ್ಚೆ ಮಾಡಿದ್ದೀವಲ್ವಾ. ಈಗ ಇ ಅನ್ನುವಂತಹ ವ್ಯಕ್ತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಾಲಕ್ಕಾಗಿ ಆತ ಅರ್ಜಿ ಹಾಕ್ತಾನೆ. ಸ್ವಾಮಿ ನನಗೆ ಸಾಲ ಕೊಡಿ, ಯಾವುದೋ ಒಂದು ಜ್ಯುವೆಲರಿ ಪರ್ಚೇಸ್ ಮಾಡಲಿಕ್ಕೆ ಅಥವಾ ನಾನು ಗೋಲ್ಡ್ ಪರ್ಚೇಸ್ ಮಾಡಬೇಕು, ನನಗೆ ಸಾಲ ಕೊಡಿ ಅಂತ ಅಂದ್ಬಿಟ್ಟು ಅವನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಆತ ಅರ್ಜಿಯನ್ನು ಹಾಕಿದ್ದಾನೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟು ಸಾಲ ಕೊಡಬಹುದು ಇಲ್ಲಿ ಅಂತಂದರೆ, ನಾವೀಗಾಗಲೇ ಚರ್ಚೆ ಮಾಡಿರುವ ಹಾಗೆ 1458 ರೂಪಾಯಿ ಅಲ್ವಾ.
₹1,458 ಸಾಲ ಮಂಜೂರು ಮಾಡಿದ ತಕ್ಷಣ ಈ ಅನ್ನುವಂಥ ವ್ಯಕ್ತಿಗೆ SBIನ ಆಸ್ತಿ ಋಣಭಾರ ಪಟ್ಟಿ ಅಥವಾ ಲೇಣಿ ದೇಣಿ ಪಟ್ಟಿ ಬದಲಾವಣೆಗೊಳ್ಳುತ್ತದೆ. ಇದನ್ನು ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ SBI ಅಂತ ಹೇಳ್ತಾ ಇದ್ದೀವಿ. ಈ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ನಾವು ನೋಡಿದಾಗ ಲಯಬಿಲಿಟಿ ಸೈಡಲ್ಲಿ ಪ್ರೈಮರಿ ಡಿಪಾಸಿಟಲ್ಲಿ ಎಷ್ಟು ಮೂಲಭೂತವಾಗಿ ಅದು ಡಿ ಅನ್ನುವಂಥ ವ್ಯಕ್ತಿಯಿಂದ ಸ್ವೀಕಾರ ಮಾಡಿದ್ದು SBI ₹1,620 ಪ್ರಾಥಮಿಕ ಠೇವಣಿಯಲ್ಲಿ. ಈ ಅನ್ನುವಂತಹ ವ್ಯಕ್ತಿಗೆ ಎಷ್ಟು ಸಾಲವನ್ನು ಮಂಜೂರು ಮಾಡಿರೋದು ₹1,458. ಯಾವ ಖಾತೆಯಲ್ಲಿ? ಅದು ಡಿರೈವೇಟಿವ್ ಡೆಪಾಸಿಟ್ ಅಕೌಂಟಲ್ಲಿ ಅಥವಾ ಅದು ಅವತರಿಸಿದ ಠೇವಣಿಯಲ್ಲಿ. ನಾವು ಲಯಬಿಲಿಟಿ ಕಾಲಮಲ್ಲಿ ಎರಡೂ ತಗೊಂಡಿದ್ದೇವೆ. ಯಾಕೆ ಅಂತಂದರೆ ಪುನಃ ಹೇಳ್ತಾ ಇದ್ದೇನೆ ನಾನು, ಆ ಡಿರೈವೇಟಿವ್ ಡೆಪಾಸಿಟಲ್ಲಿ ಸಾಲ ಕೊಟ್ಟಂಥ ಹಣ ಮೂಲಭೂತವಾಗಿ ಡಿ ಅನ್ನುವಂಥ ವ್ಯಕ್ತಿ ಅವನು ಯಾರು ಡೆಪಾಸಿಟ್ ಮಾಡಿದ್ನಲ್ಲ ಅವನಿಗೆ ಸೇರಿರೋದು. ಹಾಗಾಗಿ ಅದನ್ನು ನಾವು ಹೊಣೆಗಾರಿಕೆ ಪಟ್ಟಿಯಲ್ಲಿ ತಗೊಳ್ತೇವೆ. ಇನ್ನು ಆಸ್ತಿ ಪಟ್ಟಿಯಲ್ಲಿ ನೋಡೋದಾದರೆ ನಾವು ಕ್ಯಾಶ್ ಎಷ್ಟು ರಿಸೀವ್ ಮಾಡಿಕೊಂಡಿದ್ದು SBI ಅಂದರೆ ₹1,620. ಇನ್ನು 10% ರಿಸರ್ವನ್ನು ಮೇಂಟೈನ್ ಮಾಡಿ, 10% ಅಷ್ಟು ನಗದು ಕಾಯ್ದಿರಿಸುವಿಕೆಯನ್ನು ಮೇಂಟೈನ್ ಮಾಡಿ ಸ್ಯಾಂಕ್ಷನ್ ಮಾಡಿರೋದು ಎಷ್ಟಪ್ಪ ಲೋನ್ ಅಂತಂದರೆ ₹1,458 ಅಷ್ಟು ಸಾಲವನ್ನು ಮಂಜೂರು ಮಾಡಿದೆ. ಯಾವ ವ್ಯಕ್ತಿಗೆ? ಈ ಅನ್ನುವಂತಹ ವ್ಯಕ್ತಿಗೆ ಅದು ಮಂಜೂರು ಮಾಡಿದೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾನೇ ಇರುತ್ತೆ. ಈ ಪುನಃ ಈ ಅನ್ನುವಂತಹ ವ್ಯಕ್ತಿ ಯಾರಿಗೆ ಪೇಮೆಂಟ್ ಮಾಡ್ತಾನೋ ಎಫ್ ಅನ್ನುವಂಥ ವ್ಯಕ್ತಿಗೆ ಪೇಮೆಂಟ್ ಮಾಡ್ತಾನೆ ಅಂತ ಹೇಳ್ಬೋದು. ಎಫ್ ಅನ್ನುವಂಥ ವ್ಯಕ್ತಿ ಪುನಃ ಅವನೇನು ಮಾಡ್ತಾನೆ, ಅವನ ಬ್ಯಾಂಕಲ್ಲಿ ಅವನು ಡೆಪಾಸಿಟ್ ಮಾಡ್ಕೊಳ್ತಾನೆ ಪ್ರೈಮರಿ ಡಿಪಾಸಿಟಲ್ಲಿ. ಪುನಃ ಆ ಬ್ಯಾಂಕ್ ಸಾಲವನ್ನು ನೀಡಲಿಕ್ಕೆ ಆ ಹಣವನ್ನು ಬಳಸ್ಕೊಳ್ತದೆ 10%ಅನ್ನು ಕ್ಯಾಶನ್ನು ರಿಸರ್ವನ್ನಾಗಿ ಮೇಂಟೈನ್ ಮಾಡುವುದರ ಮೂಲಕ. ಈ ಪ್ರಕ್ರಿಯೆ ಇದನ್ನು ನಾವು ಗುಣಕದ ಮಲ್ಟಿಪಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೇವೆ. ಒಂದು ಸಲ ಸೇರ್ಪಡೆಗೊಂಡಿರುವಂತಹ ₹2,000 ಅದು 10% ಡಿಡಕ್ಟ್ ಆಗಿ ಒಂದು ಬ್ಯಾಂಕಿಂದ ಮತ್ತೊಂದು ಬ್ಯಾಂಕಿಗೆ, ಮತ್ತೊಂದು ಬ್ಯಾಂಕಿಂದ ಮಗದೊಂದು ಬ್ಯಾಂಕಿಗೆ ಏನಾಗ್ತಾ ಇರುತ್ತೆ, ಅದು ಗುಣಕಾರದ ರೂಪದಲ್ಲಿ ಮಲ್ಟಿಪಲ್ ಎಕ್ಸ್ಪ್ಯಾನ್ಷನ್ ಅಂದರೆ ಗುಣಕದ ವಿಸ್ತರಣೆ ಅಂತ ಹೇಳ್ತೇವೆ. ಆ ಮಲ್ಟಿಪಲ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರ್ತವೆ. ಯಾವ ಖಾತೆಗಳು? ಡಿರೈವೇಟಿವ್ ಡಿಪಾಸಿಟ್ ಖಾತೆಗಳು. ಇನ್ ದಿಸ್ ವೇ ದ ಪ್ರೋಸೆಸ್ ಆಫ್ multiple credit creation will continue, and every time the liabilities of various banks will go on increasing in diminishing way. This process will continue until the entire excess reserve of ₹1,800 with Canara Bank have been distributed among various ಬ್ಯಾಂಕ್ಸ್ ಇನ್ ದ ಕಂಟ್ರಿ. ಈಗ ಒರಿಜಿನಲಿ ನಾವು ತಗೊಂಡಿರೋದು ಯಾವ ಪ್ರಾರಂಭದಲ್ಲಿ ನಾವು ಯಾವ ಬ್ಯಾಲೆನ್ಸ್ ಶೀಟ್ ಅನ್ನು ತೆಗೆದುಕೊಂಡಿರೋದು ಅಂದರೆ ಕೆನರಾ ಬ್ಯಾಂಕ್. ಆ ಕೆನರಾ ಬ್ಯಾಂಕಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ₹2,000 ಡೆಪಾಸಿಟ್ ಇಟ್ಟ. ಆ ₹2,000 ಡೆಪಾಸಿಟ್ ಇಟ್ಟಾಗ 10% ಅನ್ನು ಅವರು CRR ಅನ್ನು ಮೇಂಟೈನ್ ಮಾಡಿಕೊಂಡು 90% ₹1,800 ಸ್ಯಾಂಕ್ಷನ್ ಮಾಡಿದ್ರಲ್ವಾ. ಈ ತರಹದ ಪ್ರಕ್ರಿಯೆ ಆರ್ಥಿಕತೆಯ ಎಲ್ಲಾ ಬ್ಯಾಂಕ್ಗಳಲ್ಲಿ ಅದು ನಿರಂತರವಾಗಿ ಅದು ಮುಂದುವರಿತಾ ಇರುತ್ತೆ. ಎಲ್ಲಿವರೆಗೆ ಮುಂದುವರಿಯುತ್ತೆ ಈ ಪ್ರಕ್ರಿಯೆ ಅಂತಂದ್ರೆ, ಆ ₹1,800 ಅದರ ಮೊತ್ತ ಕ್ಷೀಣಿಸ್ತಾ 10% ಡಿಡಕ್ಟ್ ಆಗ್ಬೇಕು ತಾನೆ. ಆ 10% ಡಿಡಕ್ಟ್ ಆಗಿ ಅದು ಶೂನ್ಯದ ಪ್ರಮಾಣದವರೆಗೆ ನಡೆಯುವವರೆಗೂ ಕೂಡ ಈ ಗುಣಕದ ಪ್ರಕ್ರಿಯೆ ಇದು ನಡೀತಾ ಇರುತ್ತೆ. ನಾವಿಲ್ಲಿ ಕೊಟ್ಟಿರುವಂತಹ ಈ ಒಂದು ಟೇಬಲ್ ಅಲ್ಲಿ 3-4 ಬ್ಯಾಂಕ್ಗಳನ್ನು ನಾನು ಮೆನ್ಷನ್ ಮಾಡಿದ್ದೇನೆ. ಮೂಲಭೂತವಾಗಿ ಕೆನರಾ ಬ್ಯಾಂಕ್ ರಿಸೀವ್ ಮಾಡಿಕೊಂಡಿದ್ದು ಹೊಣೆಗಾರಿಕೆ ಪಟ್ಟಿಯಲ್ಲಿ ಎಷ್ಟಪ್ಪ ಅಂದರೆ ₹2,000. CRR ಎಷ್ಟು ಮೇಂಟೈನ್ ಮಾಡ್ಕೊಳ್ತು? 10%. ಅದೆಷ್ಟು ಅಂದರೆ ₹200. ಲೋನ್ ಎಷ್ಟು ಕೊಡ್ತು ಅದು ಅಂತಂದರೆ ₹1,800. ಈಗ ಯೂನಿಯನ್ ಬ್ಯಾಂಕ್ ಎಷ್ಟು ಪ್ರೈಮರಿ ಡಿಪಾಸಿಟ್ ಅನ್ನು ರಿಸೀವ್ ಮಾಡ್ಕೊಳ್ತು? ₹1,800. ಅದನ್ನು ನಾವು ಹೊಣೆಗಾರಿಕೆ ಪಟ್ಟಿಯಲ್ಲಿ ತೋರಿಸಿದ್ದೀವಿ. CRR ಎಷ್ಟು ಮೇಂಟೈನ್ ಮಾಡ್ಕೊಳ್ಳುತ್ತೆ ಯೂನಿಯನ್ ಬ್ಯಾಂಕ್? ₹180. ಅದು 10%. ಉಳಿಕೆ ಸಾಲ ಎಷ್ಟು ಕೊಡುತ್ತೆ? ₹1,620. ಇನ್ನು SBI ಅಷ್ಟು ಹಣವನ್ನು ಠೇವಣಿಯನ್ನಾಗಿ ರಿಸೀವ್ ಮಾಡ್ಕೊಳ್ತು ₹1,620. CRR ಎಷ್ಟು? 10% ₹162. ಉಳಿಕೆ ಸಾಲ ಎಷ್ಟು ಕೊಟ್ಟಿದೆ? ಅದು ₹1,458. ಅದೇ ರೀತಿ ಇನ್ಯಾವುದು XYZ ಬ್ಯಾಂಕ್, ನೀವು ಪಟ್ಟಿನ ನೀವೇ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ಬೋದು. ಎಕ್ಸ್ ಬ್ಯಾಂಕ್ ಅನ್ನುವಂಥದ್ದು ಪುನಃ ₹1,458 ಠೇವಣಿ ಸ್ವೀಕಾರ ಮಾಡ್ಕೊಳ್ತದೆ. 10% ಅಂದರೆ ₹145 ಅಷ್ಟು ಅಪ್ರಾಕ್ಸಿಮೇಟ್, ಒಂದು ಅಂದಾಜು ₹145 ಅಷ್ಟಲ್ಲಿ ಏನು ಮಾಡುತ್ತೆ ಅದು CRR ಮೇಂಟೈನ್ ಮಾಡ್ತದೆ. ಉಳಿಕೆ ಹಣ ₹1,313 ಅಷ್ಟು ಸಾಲ ಕೊಡ್ತದೆ. ಈ ರೀತಿ ನಾನು ಡಾಟ್ ಹಾಕಿದ್ದೀನಿ. ಈ ಪ್ರಕ್ರಿಯೆದು ಮುಂದುವರಿದಂತೆ ಒಟ್ಟು ಲಯಬಿಲಿಟಿ ₹20,000 ಅನ್ನುವುದಾದರೆ ಠೇವಣಿ ಸ್ವೀಕಾರ ಮಾಡಿರುವಂಥ ಪ್ರಾಥಮಿಕ ಠೇವಣಿಗಳ ಒಟ್ಟಾರೆ ಮೊತ್ತ ಎಷ್ಟು? ₹20,000 ಅಂತಂದರೆ ಆ ₹20,000ಗೆ 10% CRR ಎಷ್ಟಾಗುತ್ತೆ? ₹2,000 ಆಗುತ್ತೆ. ಲೋನ್ ಸೃಷ್ಟಿ ಮಾಡೋದು ಎಷ್ಟಪ್ಪ ಅಂತಂದರೆ ₹18,000. ₹18,000 ಎಷ್ಟು ಏನಾಗಿದೆ ಇಲ್ಲಿ? ಪತ್ತಿನ ನಿರ್ಮಾಣ ಆಗಿದೆ ಅಂತ ನಾವು ಹೇಳ್ತೇವೆ. ಮೂಲಭೂತವಾಗಿ
ಅನಾಮಧೇಯ ವ್ಯಕ್ತಿ ಡೆಪಾಸಿಟ್ ಮಾಡಿರೋದು ಎಷ್ಟು? 2,000 ರೂಪಾಯಿ. ನೀವು ನೋಡ್ಬೋದು ಕೆನರಾ ಬ್ಯಾಂಕ್ ಲಯಬಿಲಿಟಿ ಎಷ್ಟಪ್ಪ ಅಂದರೆ 2,000 ರೂಪಾಯಿ. ಲೋನ್ ಕೊಟ್ಟಿದ್ದೆಷ್ಟು ಪ್ರಾರಂಭದಲ್ಲಿ? 1,800 ರೂಪಾಯಿ. ಈ ಪ್ರಕ್ರಿಯೆ ಮುಂದುವರೆದು ಒಂದು ಬ್ಯಾಂಕಿಂದ ಮತ್ತೊಂದು ಬ್ಯಾಂಕಿಗೆ, ಮೊಗದೊಂದು ಬ್ಯಾಂಕಿಗೆ ಮುಂದುವರೆದು ಒಟ್ಟಾರೆ ಸಾಲ ಎಷ್ಟು ಸೃಷ್ಟಿಯಾಗಿದೆ ಆರ್ಥಿಕತೆಯಲ್ಲಿ ಅಂದರೆ 18,000 ರೂಪಾಯಿ ಎಷ್ಟು ಸಾಲ ಸೃಷ್ಟಿಯಾಗಿದೆ. ಒಟ್ಟು ಠೇವಣಿ 20,000 ರೂಪಾಯಿ ಅಂದರೆ CRR 2,000 ರೂಪಾಯಿ, 18,000 ರೂಪಾಯಿ ಅಷ್ಟು ಸಾಲ ಸೃಷ್ಟಿ ಆಗಿದೆ ಅಂತ ಹೇಳ್ತೇವೆ. ಇದನ್ನೇ ನಾವು ಪತ್ತಿನ ನಿರ್ಮಾಣದ ಪ್ರಕ್ರಿಯೆ ಅಂತ ಕರಿತೇವೆ. ವಿದ್ಯಾರ್ಥಿಗಳೇ, ಬಹುಶಃ ಆರ್ಟ್ಸ್ ಓದುವಂಥ ವಿದ್ಯಾರ್ಥಿಗಳಿಗೆ ಈ ಕ್ರೆಡಿಟ್ ಕ್ರಿಯೇಷನ್ ಪ್ರೊಸೆಸ್ನ ಟೇಬಲ್ಗಳು, ಬ್ಯಾಲೆನ್ಸ್ ಶೀಟ್ ನೋಡಿದಾಗ ಎಕನಾಮಿಕ್ಸ್ ಕಬ್ಬಿಣದ ಕಡಲೆ ಅಂತ ನಿಮಗೆ ಅದು ಅನಿಸ್ಬಹುದು. ಖಂಡಿತವಾಗಿ ಇಲ್ಲ. ಇದನ್ನು 2-3 ಬಾರಿ ನನ್ನ ವಿಡಿಯೋವನ್ನು ಮತ್ತೊಮ್ಮೆ ಮಗದೊಮ್ಮೆ ನೀವು ಕೇಳಿಸ್ಕೊಳ್ಳಿ. ಟೇಬಲನ್ನು ಡ್ರಾ ಮಾಡಿ 10% ಡಿಡಕ್ಟ್ ಮಾಡಿ, ಬ್ಯಾಲೆನ್ಸ್ ಶೀಟನ್ನು ಸಾಲ ಕೊಡೋದಕ್ಕಿಂತ ಮುಂಚೆ ಒಂದು ಬ್ಯಾಲೆನ್ಸ್ ಶೀಟ್, ಸಾಲ ಕೊಟ್ಟ ನಂತರ ಒಂದು ಬ್ಯಾಲೆನ್ಸ್ ಶೀಟ್, ಕನಿಷ್ಠ 3-4 ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟನ್ನು ನೀವು ನೋಡಿ ಈ ಡಿರೈವೇಟಿವ್ ಡಿಪಾಸಿಟ್ ಅಕೌಂಟಲ್ಲಿ ಎಷ್ಟು ಲೋನ್ ಸ್ಯಾಂಕ್ಷನ್ ಆಗಿದೆಯೋ ಆ ಒಟ್ಟು ಮೊತ್ತವನ್ನು ನೀವು ಅದನ್ನು ಸಮೇಷನ್ ಮಾಡಿ ಅದನ್ನು ಸಂಕಲನ ಮಾಡಿದಾಗ ಸೃಷ್ಟಿಯಾಗಿರುವಂತಹ ಹಣವೇ ಪತ್ತಿನ ನಿರ್ಮಾಣ ಅಂತ ಹೇಳ್ತೇವೆ. ಏನೂ ಕಷ್ಟ ಇಲ್ಲ. ಇದನ್ನು ಮತ್ತೊಮ್ಮೆ ಮಗದೊಮ್ಮೆ ಅದನ್ನು ನೀವು ಲೆಕ್ಚರನ್ನು ಕೇಳಿಸ್ಕೊಳ್ಳಿ, ಮತ್ತೊಮ್ಮೆ ಟೆಕ್ಸ್ಟ್ ಬುಕ್ಗಳಲ್ಲೂ ಕೂಡ ಓದ್ಕೊಳ್ಳಿ. ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಈ ನನ್ನ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, so that the others also should make use of this opportunity to prepare for their exam during this pandemic period. Thanks for watching once again. Jai Hind.